ಘಮ ಅನ್ನತ್ತ. ಅವ್ವ ಅವ್ವ, ಏನು ಅಡ್ಗೆ ಮಾಡಿ ಇಷ್ಟಕ್ಕೊಂದು ವಾಸನೆ ಬರಕತ್ತಲ್ಲ ಘಮ ಘಮ ಅಂತಂದು. ವಾವ್, ಹಾ ಹಾ, ಮನೆಯೆಲ್ಲ ತುಪ್ಪದ ವಾಸನೆ. ಏನು ಮಾಡಿರ್ಬೋದು ನಮ್ಮವ್ವ. ಹೋಗು ಗೌರಿ, ಮಸ್ತ್ ಅಡ್ಗೆ ಮಾಡಿ ನೀವತ್ತು. ಕೈ ತಕೊಂಬ. ನಿಮ್ಮ ಅಣ್ಣ, ಆಕೆಗೆ ಜಾನ್ಕಿ, ನಿಮ್ಮಪ್ಪ ಬರೋವರೆಗೂ ಕಾಯೋಣ. ನಾನು ನಿಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ಅಡುಗೆ ಮಾಡೀನಿ. ನಾಳೆ ಮುಂಜಾನೆಗೂ ಬೇಕಾಗ್ಬೋದು ಅಂತೇಳಿ ಒಂದು ಸ್ವಲ್ಪ ಎಲ್ಲ ಎತ್ತಿಟ್ಟೀನಿ ಈಗ ಮಾಡಿರೋದು ಫ್ರಿಜ್ಗೆ. ಅದನ್ನ ಬೇಕಾದ್ರೆ ಬಿಸಿ ಮಾಡ್ಕೊಂಡು ತಿನ್ನೋಣಂತ. ಈಗ ಬಿಸಿ ಬಿಸಿದೆಲ್ಲನೂ ಚೆಂದಾಗ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಟೀನಿ. ಏನು ವಾಸನೆ ಬರ್ತದಲ್ಲ, ಮನೆಯೆಲ್ಲ ಘಮ ಘಮ ಅನ್ನತ್ತೆ. ಮಸ್ತ್ ಅಡುಗೆ ಮಾಡೀನಿ. ಅವ್ರು ಬಂದಾಗ ತಿನ್ನೋಣ, ಅಲ್ಲಿವರೆಗೂ ತಿನ್ನೋದು ಬೇಡ, ಇಲ್ಲೇ ತಂದಿಡ್ತೀನಿ ಎಲ್ಲಾನು. ಏನು ಮಾಡಿಯವ್ವ, ತಗೊಂಬಾ. ಇರು ಇರು ತರ್ತೀನಿ ಅಂದಂಗ. ಆಕೆ ಎಲ್ಲೋದ್ಲು, ಎಲ್ಲೂ ಕಾಣವಳ್ಳ, ಕೆಳಗದ ಅನ್ನ. ಏನೋ ಎಲ್ಲ ಹೋದ್ಲು, ಕಾರ್ ಬಂದಿತ್ತು, ಕಾರ್ನಾಗ ಹೋದ್ಲು. ಏನೋ ಬ್ಯಾಗ್ ತೊಗೊಂಡು ಹೋದ್ಲು ನೋಡ್ಬಿ. ಬ್ಯಾಗ್ ತೊಗೊಂಡು ಹೋದ್ಲಾ? ಎಲ್ಲಿಗೆ ಹೋಗಿರ್ಬೋದು? ಏನಾರು ಹೇಳಿಲ್ಲ ನಿನಗ? ನನಗೇನು ಹೇಳಲಿಲ್ಲ. ಆದ್ರೆ ಸೀಮಣ್ಣಗ ಏನೋ ಹೇಳಕತ್ತಿದ್ಲು. ಅವ ಆಯ್ತು ರೀ ಅಮ್ಮರ ಅಂತಂದು ಹೋದವ. ಈಕಿ ಅವನು ಹೋದ ಹಿಂದ. ಆಮೇಲೆ ಅಲ್ಲಿ ಇದು ಮಾಡಕತ್ತಿದ್ರು, ಕೊಟ್ಟಿಗೆ ಬೆಳೆಯಕತ್ತಿದ್ರು, ದಂದ ಕೊಟ್ಟಿಗೆನ. ಅಲ್ಲಿಂದ ಅವರು ಹೋದ್ರು. ಯಾರೂ ಇಲ್ಲ. ಏನು ಎಲ್ಲರಿಗೂ ಏನಾರು ಊಟ ಗೀಟ ಮಾಡ್ಸಿ ಕರ್ಕೊಂಡು ಹೋದ್ಲನ ಬಿಡು ಎಲ್ಲಾರ ಅನ್ಕೊಂಡು ಸುಮ್ಮನೆ ನಾನು. ನಾವು ಹೋಗ್ಲಿ ಬಾಬಿ, ಹಾಕಿದ್ದೆಲ್ಲಿ ತಲೆ ಕಿಚ್ಕೋತಿ ತಂದಿಡು ಡೈನಿಂಗ್ ಟೇಬಲ್ ಮೇಲೆ ಬಡ ಬಡ ತಿನ್ನಾನ. ತಡಿ ತಡಿ, ನಿಮ್ಮ ಅಣ್ಣ ನಿಮ್ಮಪ್ಪ ಬರಲಿ. ಈಕಿ ಕಾರ್ನಾಗ ನಿಮ್ಮ ಅಣ್ಣ ನಿಮ್ಮಪ್ಪನ ಇದ್ರೇನ? ಮತ್ತೆ ಅವರೆಲ್ಲ ಹೋದ್ರು ನಾವಿಲ್ಲೇ ಕಾಯ್ಕೊಂಡು ಕುತ್ಕೊಂಡು ಆಮೇಲೆ ಏನೋ ಅಂತಾರಲ್ಲ, ಮಾಡಿದ್ದರಿಗೆಲ್ಲ ಆರೋಗುತ್ತೆ ಅದಕ್ಕೆ. ಇಲ್ಲಿಲ್ಲ, ಈಗಷ್ಟ ಹೋಗ್ಯಾಳ ತಗೋ, ತಲೆ ಕೆಚ್ಕೋಬೇಡ. ಹೌದಾ? ಹಂಗಂದ್ರೆ ಬಹುಶಃ ಏನಾರ ಕಾರ್ನಾಗ ಡ್ರೈವರ್ಗೆ ಹೇಳಿ ತವ್ರ ಮನೆಗೆ ಏನಾರ ಬಿಡಕ್ಕೆ ಕಳ್ಸಾರ ಏನ ಬಿಡು. ಇವರಿಬ್ರಂತೂ ಬಂದ ಬರ್ತಾರ, ನಮ್ಮಿಬ್ಬರಿಗೆ ಆಟ ಆಡಿಸ್ತಾರ. ನೋಡ್ಕೊಂಡು ಹೊಟ್ಟೆ ಹುರ್ಕೊಳ್ಳಿ. ತಡಿ ತರ್ತೀನಿ. ಯವ್ವ, ಆಲೂ ಪರಾಟ ಮಾಡಿಯಾ? ಇಷ್ಟು ಲಗು? ಏನವ್ವ, ಭಾರಿ ಫಾಸ್ಟ್ ಅದಿ ಬಿಡು ನೀನು. ಅವು ಏನು ಬಿಸಿ ಬಿಸಿ ಇವದವು. ಮುಚ್ಚಿಬಿಡು ಮುಚ್ಚಿಬಿಡು. ತಡಿ ತಡಿ, ಇನ್ನ 2-3 ಐಟಮ್ ಬರ್ಬೇಕು. ತಡಿ. ಆತು, ತಗೊಂಬ. ಬಾ ಇಲ್ಲಿ ನೋಡಿಲ್ಲಿ ಎಷ್ಟು ಘಮ ಘಮ ಅನ್ನತ್ತ. ಪನ್ನೀರ್ ಕುರ್ಮಾ ಮಾಡೀನಿ. ಈಗ ಆಲೂ ಪರಾಟಕ್ಕೂ ಆಗತ್ತಾ. ಆಮೇಲೆ ಮಸ್ತ್ ಬಿರಿಯಾನಿ ಮಾಡೀನಿ, ವೆಜ್ ಪುಲಾವು. ಏನು ಸಖತ್ತಾಗಿರ್ತ ಗೊತ್ತಾನೆ ಕಾಂಬಿನೇಷನ್. ಆಲೂ ಪರಾಟಕ್ಕೂ ಆಗತ್ತೆ, ಅದಕ್ಕೂ ಆಗತ್ತೆ. ಆಮೇಲೆ ಇನ್ನೊಂಚೂರು ಮಿಕ್ಕಿತ್ತಿ, ಅದನ್ನು ಚಂದಾಗ ಫ್ರಿಜ್ನಾಗ ಇಟ್ಟೀನಿ. ನಾಳೆ ಮುಂಜಾನೆಗೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಮನ್ಯಾಗ ಈಕಿ ಹೋಮ್ ಮೇಡ್ ಪನ್ನೀರ್ ಮಾಡಿಟ್ಟಿದ್ಲು, ಫ್ರಿಜ್ನಾಗಿತ್ತು. ಹೋಗಿ ನೋಡಿದ್ನ್ಯಾ, ಮಸ್ತ್ ಕಟ್ ಮಾಡಿ ಹಾಕಿಬಿಟ್ಟೆ. ನನಗೂ ಭಾಳ ದಿನ ಆಗಿತ್ತು ಆಲೂಗಡ್ಡೆ ಇದು ಪರಾಟ ತಿಂದು, ಅದಕ್ಕೆ ಆಲೂ ಪರಾಟನ ಮಾಡಿ. ತಡಿ, ವೆಜ್ ಬಿರಿಯಾನಿ ತರ್ತೀನಿ. ಇವ್ವಾ, ಬಾಯಿ ನೀರು ಬರಕತ್ತವು. ತಡಿ ಮಗಳ, ಇನ್ನ ನೋಡು ವೆಜ್ ಪುಲಾವು ಎಲ್ಲ ಇಟ್ಟಿದ್ಲು ತಂದು. ಏನು ಬಟಾಣಿ, ಬೀನ್ಸು, ಕಾರ್ನು, ಅದಕ್ಕೆ ಜಗ್ಗ ಬಟಾಣಿ ಇದ್ವ. ಪೀಸ್ ಪುಲಾವ್ ಮಾಡೋಣ ಅನ್ಕಂಡೆ. ಆಮೇಲೆ ಎಲ್ಲ ತರಕಾರಿನೇ ಇದ್ವಲ್ಲ. ಪೀಸ್ ಬಟಾಣಿ ಪುಲಾವ್ ಬೇಡ, ಎಂಥದ್ದು ಬೇಡ, ಮಸ್ತ್ ವೆಜಿಟೇಬಲ್ ಪುಲಾವ್ ಮಾಡೋಣ ಅಂತೇಳಿ ಮಸ್ತ್ ಮಾಡೀನಿ. ಈ ಪನ್ನೀರ್ ಗ್ರೇವಿ ಹಾಕ್ಕೊಂಡು ತಿಂತಿದ್ರ ಹೈ ಪ್ರೋಟೀನ್ ರಿಚ್ಚು. ಮೊದ್ಲ ಪನ್ನೀರು ಹೋಮ್ ಮೇಡ್. ಇನ್ನು ರುಚಿ ಕೇಳ್ಬೇಕಾ? ಇವತ್ತಿಬ್ರು ಬಾಚ್ಬಿಡೋಣ. ಆಯ್ತವ, ಹೋಗು ತಗೊಂಬ. ಇಬ್ರು ಆರಾಮ್ ಕುತ್ಕೊಂಡು ತಿನ್ನೋಣ. ಯವ್ವ, ಗಮ್ಮನತ್ವೆ ಪಲಾವು. ಯವ್ವ ಮೊದಲು ನಾವು ತಿಂದ್ಬಿಡಂ ಬಾಬೆ. ಆರಿ ಹೋಗ್ತಾ ಅವ್ರು ಯಾವಾಗಾರ ಯಾಕೆ ಬರಲಿ, ಹುಚ್ಚತನ ಮಾಡೋದು ಬೇಡ. ಈ ಕೆಂಕರು ಮನೆಯಾಗಿಲ್ಲ, ನೀ ಮಾಡಕತ್ತಿದ್ದಂತೂ ನೋಡ್ಯಾಳ. ಅಡುಗೆ ಮನೆಗೆ ಬಂದಿದ್ಲು, ನೀ ಫುಲ್ ಬ್ಯುಸಿ ಇದ್ದಿ. ಅಡುಗೆ ಮನೆಗೆ ಬಂದು ನೀನು ನೋಡಿ ಇಣಿಕೆ ಹಾಕಿ ಹೋದ್ಲು. ನಾ ಇಲ್ಲೇ ಟಿ ವಿ ನೋಡತ್ತಿದ್ನಲ್ಲ, ನೋಡಿದೆ. ಆಕೆ ನೀನು ವಾಪಸ್ ಬರೋಲ್ಲ. ಅಣ್ಣ ಅಪ್ಪ ಬಂದರು ಆಮೇಲೆ ಅವ್ರ ಮುಂದೆ ಇನ್ನೊಂದ್ಸರಿ ಬಂದು ರಾತ್ರಿಗೆ ಊಟ ಮಾಡಿದ್ರಾತು. ಈಗ ಉಂಡು ಬಿಡಂ ಬಾಬೆ ಯವ್ವ. ಆಮೇಲೆ ಬೇಕಾದ್ರೆ ಇನ್ನೊಂದು ತಿನ್ನಕ್ಕೆ ಬರುತ್ತಾ. ಎಲ್ಲವೂ ಬಿಸಿ ಬಿಸಿ ಉಗಿ ಹಾಯ್ತವ. ಬಾಬಾ ಆತ್ ನಡಿಯ ನನ್ನ ಮಗಳ, ಆತ ತಿನ್ನಷ್ಟು ತಿಂದು ಹಿಂಗ ಮುಚ್ಚಳಕ ತೆಗದ ಇಡು ಎಲ್ಲವೂ ಹಾಟ್ ಬಾಕ್ಸಿನು. ಹೊಟ್ಟಿ ಹುರ್ಕಳಿ ಬಂದು ಇಬ್ರು. ನಾವು ಉಪವಾಸ ಇರ್ತೀವಿ ಅನ್ಕಂಡ್ರ ಏನು ಉಳಿತಂದ್ರೆ ಯಾವ್ರ ಅದಾವಲ್ಲ ಮನೆಯಾಗ ಕೆಲಸ ಮಾಡವು, ತಿಂತಾವು. ಬಾಯಿ ತೆಗೆದಿಡು, ನಾನೇನು ಅಡುಗೆ ಕೇಳಿಸೋದಿಲ್ಲ. ಬಾ ಬಡ ಕೈ ತಕೊಂಬರ್ಬಾ. ಹುಯ್ಯವ್ವ, ಹೊಟ್ಟೆ ಹಸ್ತಿದ್ದಕ್ಕೂ ನೀ ಮಾಡಿರೋ ಅಡುಗೆಗೂ ವಾವ್ ಮಸ್ತ್ ಕಾಂಬಿನೇಷನ್ನು. ಆಹಾ, ವಾಸನೆ ಎಲ್ಲ ಮನೆಯೆಲ್ಲ ವಾಸನೆ. ಆ ವಾಸನೆಗೆ ಅರ್ಧ ಹೊಟ್ಟೆ ತುಂಬ್ದಂಗೆ ಹಾಕತೈತೆ ನಂಗೆ. ಅವರ ದೇವಣ್ಣ, ಏನು ನೀನು ಇಲ್ಲಿವರೆಗೂ ಬಂದಿದೆ? ಮತ್ತು ತೋಟದ ಮನೆಗೆ ಯಾರದಾರ? ದೊಡ್ಡಮ್ಮರು ಇಲ್ಲ ನವ. ಅವ್ವ ಈ ದ್ಯಾಮಣ್ಣ ಎದಕ್ಕೆ ಕರಿತಾ ನೋಡು ಬಾ. ಏನಪ್ಪ ದ್ಯಾಮಣ್ಣ, ನೀನು ಇಲ್ಲಿವರೆಗೂ ಬಂದಿದ್ದಿ, ಏನು ವಿಷಯ? ಅವರ
ನಂದು ಮಗಂದು ಮದುವೆ ಗೊತ್ತಾಗಿತ್ರಿ. ಅದಕ್ಕೆ ನಾನು ನಮ್ಮ ಊರಾಗ ಹೊಂಟೀನಿ ಹಳ್ಳ್ಯಾಕ. ಇನ್ಮ್ಯಾಗ ನಾನು ಬರುದಿಲ್ರಿ ಕೆಲ್ಸಕ್ಕೆ. ನನ್ನ ಮಗನ ಮದುವೆ ಅದೆಲ್ಲ ಆಗದಂದ್ರೆ ಭಾಳ ದಿನ ಆಗುತ್ತೆ. ನಾನು ಅಪ್ಪರಿಗೆ ಹೇಳಿದ್ದೀನಿ ರೀ. ಅಪ್ಪರು ಹ್ಞೂ ಆತಾಳಪ್ಪ, ನೀನು ಯಾವಾಗಂತಿ ಅವಾಗ ನಾನು ಹಿಂಗೆ ರಜಾ ಕೊಡ್ತೀನಿ ಅಂದಿದ್ರ. ನೀವು ಒಂದು ಕೆಲಸ ಮಾಡಿರಿ, ಈಗ ನಾನು ಇಲ್ಲಿಟ್ಟಿ ನೋಡ್ರಿ, ತೋಟದ ಮನಿದು ಬೀಗ ಇಟ್ಟೀನಿ. ಆಮೇಲೆ ತೋಟದ ಪೂರ ಬೇಲಿದು ಎಲ್ಲದ್ರದ್ದು ಗೇಟಿಂದು ಎಲ್ಲ A to Z ಇದ್ರಾಗ ಅದಾವ್ರಿ. ಇದ್ರಾಗ ಅಷ್ಟು ಗೊಂಚಲ ಇಟ್ಟಿರ್ತೀನಿ ಚೇರ್ ಮ್ಯಾಗ. ನೀವು ತಗೋರಿ, ನಾನು ಇನ್ಮ್ಯಾಗ ಬರುದಿಲ್ರಿ ಕೆಲ್ಸಕ್ಕೆ. ಆತಾಡ್ದಮ್ಮಣ್ಣ, ಹೋಗು. ನೀ ಬರ್ಲಿಲ್ಲ ಅಂದ್ರೆ ಇನ್ನೊಬ್ರನ್ನ ಯಾರನ್ನಾರು ನೋಡ್ಕೇತಾರ ನಿಮ್ ಬುದ್ಧಿ ಯಾರು. ಹೋಗು. ಅದೇನ ಅಂತಾರಲ್ಲ, ಕೋಳಕ್ಕೆ ಹೋಗಿದ್ರನ ಬೆಳಗಾಗತ್ತನ್ನ ನೀನು ಭಾಳ ಮಾಡ್ತೀನಿ ನಾಟಕನ. ಹೋಗು. ಆತ್ರಿ ಅಮ್ಮರ, ಹೋಯ್ ಬರ್ತೀನಿ ರೀ. ಬರದೇನು ಬೇಡ, ಅತ್ಲಾಗ ಹಾಳಾಗಿ ಹತ್ತಿ ಬಿದ್ಕೊಂತ ಹೋಗ್ಬಿಡು. ಏನೇ ಬರ್ತಾನೆ ಮಾಡೋ ಕೆಲ್ಸಕ್ಕ ರೊಕ್ಕನ ಜಾಸ್ತಿ ಇವ್ರಿಗೆ ಕೊಡೋದು ನಾವು. ಇನ್ನ ಇಂಥವೆಲ್ಲ ಒಣ ತಿಟ್ಟಿ. ಹೋಗೋಗು. ಆತ್ರಿ ಅವ್ವ. ಯವ್ವ ನಾ ಉಣ್ಣಂಬ. ಮತ್ತಿನ್ ಯಾರ ಬಂದ್ರಂದ್ರೆ ಉಣ್ಣ ಮೂಡ ಹೋಗುತ್ತಾ. ಬಾ. ಆತ್ ನಡಿಯವ. ಅವರ ಇವತ್ತೇನ್ ಬೇ ಎಲ್ಲರೂ ಇವತ್ತ ಬರಕತ್ತಾರ, ಬೇಕಂತ ಮಾಡಕತ್ತಾರ ಏನಿವ್ರು? ನಿಂದೇನಪ್ಪ ಚೆನ್ನಪ್ಪಣ್ಣ? ನಂದು ಒಂದಿಟ್ಟು ಕೆಲಸ ಐತ್ರಿ. ನನ್ನ ಹೆಂಡತಿಗೆ ಹೆರಿಗೆ ಆಗೈತಿ. ನಾ ಊರಕ್ಕೆ ಹೊಂಟೀನಿ. ನಾನು ಇನ್ಮ್ಯಾಗ ಇದಕ್ಕೆ ಬರುದಿಲ್ರಿ, ಕೆಲ್ಸಕ್ಕೆ ಬರುದಿಲ್ಲ. ಇನ್ನು ಆಕಳದ್ದು ಎಮ್ಮಿದು ಎಲ್ಲ ಏನೇನು ಐತಿ ನೋಡ್ರಿ, ಚಾಕ್ರಿ ನೀವ ಮಾಡ್ಕೋರಿ. ಇದ್ರದ್ದು ದಂಧಕ್ಕಿದು ಅಲ್ಲಿಟ್ಟಿ ನೋಡ್ರಿ ಬೀಗಾನ. ನೀವು ಎತ್ತಿಟ್ಕೊಂಬಿಡ್ರಿ. ಬರ್ತೀನಿ ನೋಡ್ರಿ ನಾ. ಎಲ್ಲ ಇವನ ನೀವೇನು ಹೊಸರು ಮಾತಾಡ್ಕೊಂಡು ಬಿಡಕತ್ತೀರಾ ಹೆಂಗ? ಏನನ್ರಿ ನಂಗೆ ಗೊತ್ತಿಲ್ರಿ. ನಾನಂತರೂ ಈಗ ನಂದೊಂದಿಟ್ಟು ಕೆಲಸ ಐತಿ. ನಾ ಹೇಳಿದ್ದೆ ಅಪ್ಪರಿಗೆ, ನೀನು ಬೇಕಾದಾಗ ಹೋಗಂದಿದ್ರು. ಮತ್ತು ನನಗೆ ಈಗ ಬೇಕಾಗೈತ್ರಿ, ನಾ ಹೊಂಟೀನಿ. ನಾ ಬರ್ತೀನಿ ತೋರಿ, ನಂಗೆ ಹೊತ್ತಾಗತ್ತೆ. ಎಲ್ಲ ಇವನ ಏನಾಗಿದ್ ಬಿಡ್ಲೆ ಗೌರಿ ಇವ್ರಿಗೆ ಅಷ್ಟ್ರಿಗೂ ಏನೋ ಎಬ್ಸ್ಯಾರ ಇವ್ರು. ನಾಟಕ ಭಾರಿ ನಾಟಕ ಎಬ್ಸ್ಯಾರ ಇವ್ರು. ತೋಟದ ಮನಿದು ತಂದಿಟ್ಟ, ಈಗ ದಂದಾಕಿದು ಇಲ್ಲ. ಇನ್ಯಾರು ಬರ್ತಾರವ? ಎಲ್ಲಿ ಬರ್ತಿದ್ದಿ? ಅಲ್ಲೇ ನಿಂದ್ರ ಏನ ನಿಂದೇನ ಗುರ್ಕಾ? ನೀನು ಮನಿ ಬಾಗಿಲು ಕಾಯ್ಬೇಕು, ವಾಚ್ಮನ್ ಕೆಲಸ ಗೇಟ್ ಮುಂದೆ ಇರಬೇಕು. ಮನಿ ಒಳಗೆ ನಿಂದೇನು ಕೆಲಸ? ಅಮ್ಮ, ಅದು ನಮ್ಮದು ನೇಪಾಳದಿಂದ ಕಾಲ್ದು ಬಂದಿದೆ. ನಮ್ಮದು ಬೀವಿದು ಬೇರೆ ಒಂದು ಹುಡುಗಂದು ಜೊತೆ ಓಡೋಗಿದೆ ಅಂತೆ. ನಾನು ನೇಪಾಳಿಗೆ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮದು ಮನೇಲಿ ನಾನು ಕೆಲಸದ್ದು ಮಾಡಲ್ಲ. ಸಾಬ್ದು ಬಂದಮೇಲೆ ನೀವೇ ಹೇಳಿಬಿಡಿ, ನಮ್ಮದಕ್ಕೆ ಇನ್ನು ಬರ್ತವೆ. ಅಯ್ಯ ಇವ್ರ ಏನಾಗಿತ್ತು ನಿಮ್ಗೆಲ್ಲರಿಗೂ? ಇನ್ಯಾರು ಹೇಳ್ಬಿಡ್ಬೇಕಂತ ಮಾಡ್ರಿ ಕೆಲಸ ಮಾಡೋದು? ಜಾಸ್ತಿನ ಖರೇನ ನಿಮ್ದೆಲ್ಲರದು? ಅರೆ ಹೋ ಅಮ್ಮ, ನಮ್ಮದು ಏನು ಮಾಡೋದು ನೀವೇ ಹೇಳಿ. ನಮ್ಮದು ಇದೆ ಅರ್ಜೆಂಟ್ದು ಕೆಲಸ ನೇಪಾಳದಲ್ಲಿ. ನಮ್ದಕ್ಕೆ ಬರ್ತಾವ್. ನಮ್ದಕ್ಕೆ ಬೇರೆ ಏನೋದು ಗೊತ್ತಿಲ್ಲ. ಆತಾತು ಹೋಗುವಂತೆಂತ. ಆಕಿ ಅಡಿಗೆ ಮಾಡಕ್ ಬರ್ತಿದ್ದಲ್ಲ ಮಲ್ಲವಜ್ಜಿಗೆ ಹೋಗಿ ಹೇಳ್ಬಾ, ಮನ್ಯಾಗ ಅಡಿಗೆ ಮಾಡ್ರೆ ಯಾರು ಇಲ್ಲ. ನನಗೆ ನಿಂತ್ಕೊಂಡು ಅಡಿಗೆ ಮಾಡಕ್ ಆಗಂಗಿಲ್ಲ, ಗೌರಿಗೆ ಅಡಿಗೆ ಮಾಡಕ್ ಬರೋದಿಲ್ಲ. ಆಕಿ ಜಾನ್ಕೆಲೆ ಹೋಗ್ಯಾಳ, ಮನ್ಯಾಗಿಲ್ಲ. ಅದಕ್ಕೆ ಇಲ್ಲ, ನಮ್ದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ನಿಮ್ಮದು. ಅಮ್ಮ, ನೀವು ಬೇಜಾರ್ದು ಮಾಡ್ಕೋಬೇಡಿ. ನಮ್ಮದು ಅರ್ಜೆಂಟ್ದು ಇದೆ. ನಿಂತದ ಕಾಲ ಮೇಲೆ ನಾನು ಓಡಬೇಕು ಈಗ. ಅದಕ್ಕೆ ನಮ್ದಕ್ಕೆ ಬರ್ತಾವ್. ಇವ ಎಲ್ಲಾರ ಯಾಕೆ ಹಿಂಗ್ ಮಾಡಕತ್ತಾರ? ಅಯ್ಯ ಕತಿಯ, ಆಕಿ ಹೋಗಿ ಮಲ್ಲಮ್ಮಜ್ಜಿ ಕರೆದು ಬರ್ಬೇಕು. ಲೇ ಗೌರಿ, ಇವತ್ತಂತ್ರ ನಮ್ದು ಆತು ಕೂಳಿಂದ ಏನ ದಿನಾನು ನಾನ ಮಾಡ್ಕೊಂಡು ತಿನ್ಬೇಕಂದ್ರೆ ನನಗೂ ಕಷ್ಟ ಆಗುತ್ತೆ, ನಿಂದ್ರಕ್ ಬರೋದಿಲ್ಲ. ಆಕಿ ಹೋಗಿ ಮಲ್ಲಮ್ಮಜ್ಜಿ ಕರ್ಕೊಂಬೋಗು. ನೀ ನೋಡಿಯಲ್ಲ ಸಣ್ಣಗರಿದ್ದಾಗ ಮತ್ತು ಹಂಗೇನ್ರಿ ಇತ್ತಂದ್ರೆ ಮನಿಗೆ ಬಾ ಅಂದಾಗ ಕರೆಕ್ ಹೋಗಿದ್ದಲ್ಲ, ಅದ ಮನೆಗೆ ಅದ ಗುಡಿಸ್ದಾಗನ ಹೋಗಿ ಕರ್ಕೊಂಬೋಗಕ್ಕಿನ್ನ. ಯವ್ವ ಥೂ, ಅಲ್ಲಿಗ ನಾನು ಹೋಗಲ್ಲ ಆಕಿ ಗುಡಿಸ್ಲಿಕ್ಕೆ. ಬರೀ ಕೆಟ್ಟ ವಾಸನೆ ಬರ್ತ, ನಂಗೆ ಕೈಲಾಗಲ್ಲ. ಮತ್ತೆ ಆಕೆ ಮಾಡಿದ ಅಡಿಗೆ ಎಲ್ಲ ತಿಂತಿದಿ? ಬಾರಿ ಬಿಡು ನಿಂದು, ಹೋಗಿ ಕರ್ಕೊಂಬ. ನನಗಾಗೋದಿಲ್ಲ, ಕೈಕಾಲೆಲ್ಲ ನೋವಾಗ್ಯಾವ ನನಗೆ. ನಿಂತು ಇಷ್ಟೊತ್ತು ನಾನು ಒಂಚೂರು ಜಾಸ್ತಿನ ಮಾಡಿದೆ ಇವ್ರಿಗೆ ಹೊಟ್ಟೆ ಉರ್ಸೋಣ ಅಂತೇಳಿ. ಮತ್ತು ತಿಂತಾರ ಅಂದ್ರೆ ತಿನ್ರಿ, ನಾ ಮಾಡಿದ ಅಡಿಗೆ ರುಚಿಯಾಗಿರುತ್ತಂತ ಬಿಲ್ಡಪ್ ತೊಗೊಳೋಣ ಅಂತ ಅನ್ಕೊಂಡ್ರೆ ಇವ್ರು ಯಾರು ಬರೋಕ್ಕೂ ತಯಾರಿಲ್ಲ. ಹೇಳಿ ಬಂದ್ಬಿಡ, ಇನ್ನು ಕತ್ಲಾಗುತ್ತ, ಮತ್ತು ಅಲ್ಲೇ ಹೋಗಕ್ಕೆ ಆಗಂಗಿಲ್ಲ. ಹೋಗ ನೀನು ಒಬ್ಬಕ್ಕೆ ಬೇವ, ಸುಮ್ಮನೆ ಮನ್ಯಾಗ ನೆಮ್ಮದಿಗೆ ಫೋನ್ ನೋಡೋಕ್ಕೂ ಬಿಡೋದಿಲ್ಲ ನೋಡು. ಮತ್ತು ನಾಳೆ ಅಡಿಗೆ ಏನು ಮಾಡೋದು? ಮತ್ತು ಆಕಿ ಬರಲಿಲ್ಲ ಅಂದ್ರೆ ಭಾರಿ ಕಷ್ಟ ಐತಿ. ಫಟ್ ಅಂತ ಬಾ. ಆತಾಳ. ಮತ್ತಿಷ್ಟಕ್ಕೊಂದು ಅಡ್ಗೆ ಮಾಡಿಯಲ್ಲ, ಉಂಡರ ಹೋಗ್ತೀನಿ ಬಿಡು. ಸರಿ, ಉಂಡು ಹೋಗಿ ಬಾ ನೀನು. ಮತ್ತೀಗ ಮುಸ್ರಿ ತೊಳ್ಯಾಕ ಯಾರು ಬರ್ತಾರ? ಈಕಿ ಹಾಳಾದಕ್ಕಿದ್ಲಂತೇಳಿ ನಾ ಎಲ್ಲಾರನ್ನೂ ಕೆಲ್ಸದಾರ ನಾನಾ ಬಿಡಿಸ್ಬಿಟ್ಟೀನಿ ನನ್ನ ಕೈಯಾರೆ. ಈಗ ಮುಸ್ರಿ ತೊಳ್ಯಾರನ್ನು ಕರ್ಕೊಂಬರ್ಬೇಕು. ನೀ ಹೋಗಿ ಉಂಡು ಹೋಗಿ, ಆಕಿ ಬರ್ತಿದ್ಲು ನೋಡು ಲಕ್ಷ್ಮಿ, ಆಕಿನೂ ಕರ್ದು ಬಾ ಮುಸ್ರಿ ತೊಳ್ಯಾಕ, ಬಟ್ಟೆ ಒಗಿಕ. ನಮಗೆ ಮತ್ತು ಬಟ್ಟೆ ತೊಳೆಯೋದು ಬಟ್ಟೆ ಮಿಷಿನ್ಗೆ ಹಾಕಕ್ಕಾರ ಒಬ್ರು ಬೇಕಲ್ಲ. ನನಗಾಗಲ್ಲವ ಓಡಾಡಿ ಒಣ ಹಾಕಕ್ಕ, ಇದಕ್ಕೆ ಸಾಧ್ಯನೇ ಇಲ್ಲ. ಹೋಗು, ನೀ ಹೋಗಿ ಇಬ್ರಿಗೂ ಕರ್ಕೊಂಬ. ಮತ್ತು ಯಾರು ಇಲ್ಲಂಬೆ ಮನ್ಯಾಗ? ಅವ ಸೀಮಣ್ಣ, ಹೌದಲ್ಲ ಸೀಮಣ್ಣನೂ ಇಲ್ಲ. ಆತ್ಬಿಡು, ನಾನೇ ಹೋಗ್ತೀನಿ. ಇನ್ನೇನು ಮಾಡೋದು, ಉಂಡು ಹೋಗ್ತೀನಿ ತಗೋ.